ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಈಸಿಯಾಗಿ ಸುಲಭವಾಗಿ ಹಸಿ ಕಾಳು ಅವರೆಕಾಳು ಉಪಯೋಗಿಸ್ಕೊಂಡು ಮಿಕ್ಸ್ಡ್ ತರಕಾರಿ ಉಪಯೋಗಿಸ್ಕೊಂಡು ಸಾಗು ಮಾಡೋಣ. ಅದರಲ್ಲೂ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಮಸಾಲೆನ ರುಬ್ಕೊಂಡ್ಬಿಡೋಣ. ಮಿಕ್ಸರ್ ಜಾರ್ ಒಳಗಡೆ 4ರಿಂದ 5 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು, 1/4 ಕಪ್ಪು ಹಸಿ ತೆಂಗಿನ ತುರಿ ಅಥವಾ ಪೀಸಸ್ಸು, ಟೊಮೆಟೊ 1, ಹುರ್ಗಡ್ಲೆ 1 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, ಗರಂ ಮಸಾಲ 1/4 ಟೀ ಸ್ಪೂನ್. ಗರಂ ಮಸಾಲ ಹಾಕಕ್ಕೆ ಇಷ್ಟಪಡ್ತಾ ಇದ್ದವರು ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಅರ್ಧ ಹಿಡಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತೀನಿ. 1/4 ಕಪ್ ನೀರು ಹಾಕಿ ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ತರಕಾರಿಯಾಗಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1 ಟೀ ಸ್ಪೂನ್ ಜೀರಿಗೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗಲಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಿರೋದು. ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ 1 ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಅವರೆಕಾಳು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಎಳೆಯ ಅವರೆಕಾಳನ್ನೇ ಉಪಯೋಗಿಸಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೊಳ್ಳಿ. ಸೀಸನ್ ವೈಸಲ್ಲಿ ಬರೋ ಅಂಥ ಹಸಿ ಕಾಳುಗಳು ಎಲ್ಲನೂ ನಾವು ಹಾಕೋಬೋದು. ಅವರೆಕಾಳು ಒಂದೇ ಅಂತ ಅಲ್ಲ, ಬಟಾಣಿ, ಕಡಲೆಕಾಳು ಇಂಥದೆಲ್ಲ ಹಸಿ ಕಾಳುಗಳು ಯಾವುದು ಸಿಗುತ್ತೆ ಅದನ್ನೆಲ್ಲ ಹಾಕೊಂಡು ಉಪಯೋಗಿಸ್ಕೊಳ್ಳಿ. ಅವರೆಕಾಳು ಈ ಥರ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಲ್ಲ ವೆರೈಟಿ ತರಕಾರಿಗಳನ್ನು ಒಂದು ಸ್ವಲ್ಪ ಹಾಕೋಬೇಕು. ಹುರುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಇವೆಲ್ಲ 1/4 ಕಪ್ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ಡ್ ತರಕಾರಿಗಳು ಹಾಕೊಂಡ್ರೆ ತುಂಬಾ ರುಚಿ ಜಾಸ್ತಿ ಈ ಒಂದು ಗೊಜ್ಜಿಗೆ. ಆಲೂಗೆಡ್ಡೆ 1 ಸಿಪ್ಪೆ ಸುಲಿದು ಅದನ್ನು ಕೂಡ ಹಾಕ್ಕೊಂಡು ಜಸ್ಟ್ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1/4 ಟೀ ಸ್ಪೂನ್ ಅರಿಶಿನ, ಅಚ್ಕಾರದ ಪುಡಿ 1 ಅರ್ಧ ಟೀ ಸ್ಪೂನ್. ಖಾರ ಮೊದಲೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿ ನೋಡ್ಬಿಟ್ಟು ಹಾಕೊಳ್ಳಿ. ಇದನ್ನು ಕೂಡ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಇದು ಒಗ್ಗರಣೆಲೆ ಈ ಥರನೇ ಬಾಡಲಿ. ಚೆನ್ನಾಗಿ ಯಾವಾಗ ಅದ್ರ ರಸ ಎಲ್ಲ ಬಿಡುತ್ತೆ, ಜೊತೆಗೆ ಒಂದು ಹಸಿ ಘಮ ಹೋಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ತೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬರೋದಕ್ಕೆ ಶುರು ಆಗಲಿ. ಎಲ್ಲ ಹಸಿ ಐಟಮೇ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಆವಾಗ ಅದರದ್ದು ಹಸಿ ಘಮ ಎಲ್ಲ ಹೋಗುತ್ತೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಪರ್ಫೆಕ್ಟ್ ಆಗಿದೆ. ಅವರೆಕಾಳು ಘಮ ಚೆನ್ನಾಗಿ ಬರ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಯಾಕೆಂದರೆ ಕಾಳು ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಪ್ರೆಷರ್ ಬಿಟ್ಟಿದೆ. ಪುನಃ ಸ್ಟವ್ ಆನ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳೋಣ. ಹೊಂದ್ಕೊಂಡಂಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದದಲ್ಲೇ ಇರಬೇಕು ಸಾಕು. ಯಾವಾಗಲೂ ಅವರೆಕಾಳು ತರಕಾರಿ ಸಾಕು. ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಅವರೆಕಾಳು ತರಕಾರಿ ಸಾಗು ರೆಡಿ ಇದೆ. ನೋಡಿದ್ರಲ್ಲ ಕುಕ್ಕರಲ್ಲಿ ಎಷ್ಟು ಬೇಗ ಸುಲಭವಾಗಿ ಅವರೆಕಾಳು ತರಕಾರಿ ಸಾಗು ಮಾಡ್ಬೋದು ಅಂತ ಅಂದ್ಬಿಟ್ಟು. ಅವರೆಕಾಳು ಒಂದೇ ಅಲ್ಲ, ಎಲ್ಲ ವೆರೈಟಿ ಹಸಿ ಕಾಳುಗಳನ್ನು ಹಾಕ್ಬೋದು, ಅಥವಾ ಇದ್ದಿದ್ದ ಅವರೆಕಾಳು ಬೇಕಾದರೂ ಹಾಕ್ಬೋದು ಈ ಸಾಗುಗೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂರಿಗಂತೂ ಒಳ್ಳೆ ಕಾಂಬಿನೇಷನು. ಪೂರಿ, ಸೆಟ್ ದೋಸೆ ಅಥವಾ ಚಪಾತಿ, ಪುಲ್ಕ ಈ ಥರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾಗು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.